ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿರೀಕ್ಷೆಯಂತೆಯೇ ಆಗಿದೆ. ಇವರು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಂತ ಮಾಡಿದ್ವಿ. ಅಲ್ಲಿ ಎಲ್ಲಿ ಜಸ್ಟಿಸ್ ಸೂರ್ಯಕಾಂತ್ ಅವ್ರ ಬೆಂಚಿಗೆ ಹೋಗ್ಬಿಡುತ್ತೋ ಪ್ರಕರಣ ಅಂತ ಇವರು ದಿಲ್ಲಿಯ ಹೈಕೋರ್ಟ್ಗೆ ಓಡಿ ಬರ್ತಾರೆ. ನಾನು ಮಾತಾಡ್ತಾ ಇರೋದು ಲುಟಿಯನ್ಸ್ ಡೆಲ್ಲಿಯಲ್ಲಿರುವಂಥ 27 ಎಕರೆಯ ದಿಲ್ಲಿ ಜಮ್ಖಾನಾ ಕ್ಲಬ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ದಿಲ್ಲಿ ಜಮ್ಖಾನಾ ಕ್ಲಬ್ಬನ್ನು ಜೂನ್ 5 ಒಳಗಾಗಿ ಖಾಲಿ ಮಾಡಿ ತೆರವು ಮಾಡಿಕೊಡಬೇಕು ಅಂತ ಕೇಂದ್ರ ಸರ್ಕಾರ ಈಗಾಗಲೇ ನೋಟಿಸನ್ನು ಜಾರಿ ಮಾಡಿದೆ. ಲ್ಯಾಂಡ್ ಆ್ಯಂಡ್ ಡೆವಲಪ್ಮೆಂಟ್ ಆಫೀಸ್ ಅಂತೇನಿದೆ, ಡಿಪಾರ್ಟ್ಮೆಂಟ್ ಅಂತಿದೆ, ಅವ್ರು ನೋಟಿಸ್ ಜಾರಿ ಮಾಡಿದ್ದಾರೆ. ಅದು ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯ ಅಡಿಯಲ್ಲಿ ಬರುವಂಥ ಆಫೀಸ್. ಅದು ಜೂನ್ 5 ಖಾಲಿ ಮಾಡೋ ಅಂದ ಕೂಡಲೇ ಅಲ್ಲಿರುವಂಥ ಈ ಪ್ರಭೃತಿಗಳಿದಾರಲ್ಲ, ಈ ದೇಶದ ಲುಟಿಯನ್ಸ್ ಅಂತ ಯಾರು ಹೇಳ್ತೀವಿ, ಯಾವ ಎಡಚರರು ಅಂತ ಹೇಳ್ತೀವಿ, ಈ ದೇಶದ ಪವರ್ ಸೆಂಟರ್ಗಳು, ಪವರ್ ಬ್ರೋಕರ್ಗಳೇನಿದ್ದಾರೆ, ಅವರು ಎಲ್ಲಿ ಹೋಗಿ ಸೆರೆ ಕುಡಿಬೇಕು ಸ್ವಾಮಿ? ನೀವು ಇದ್ದಕ್ಕಿದ್ದ ಹಾಗೆ ಟೈಮು ಕೊಡಲಾರ್ದೆ ಜೂನ್ 5 ಖಾಲಿ ಮಾಡಿ ನಾವು ಅಲ್ಲಿ ಡಿಫೆನ್ಸ್ ಕೆಲಸ ಮಾಡ್ತೀವಿ, ಸಾರ್ವಜನಿಕ ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀವಿ, ಪ್ರಧಾನಮಂತ್ರಿಯ ನಿವಾಸದ ಸೂಕ್ಷ್ಮ ವಲಯದಲ್ಲಿದೆ, ಹೀಗೆಲ್ಲ ನೀವು ಕಾರಣ ಹೇಳಿದರೆ ನಾಳೆ ಸಂಜೆ ಮುಂದೆ ನಾವು ಎಲ್ಲಿ ಹೋಗಬೇಕು ಅನ್ನೋ ಪ್ರಶ್ನೆ. ಈ ಪ್ರಶ್ನೆಯನ್ನು ಎತ್ಕೊಂಡು ಬಂದವರು ಇಬ್ಬರು. ಅವ್ರ ಹೆಸರು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಎರಡೂ ಪ್ರಭೃತಿಗಳು ಇಂಥ ಕೇಸ್ಗೆ ಹುಡುಕೊಂಡಿರ್ತಾರೆ, ಅದೇ ಕೇಸ್ಗೆ ಬರ್ತಾರೆ ಮತ್ತು ಕೊನೆಗೆ ಫೇಲ್ ಆಗಿ ವಾಪಸ್ ಹೋಗ್ತಾರೆ. ಅದು ಇವರ ದುರಂತ ವಿಪರ್ಯಾಸ. ಒಬ್ಬರು ಅಭಿಷೇಕ್ ಮನು ಸಿಂಘವಿ, ಇನ್ನೊಬ್ಬ ಕಪಿಲ್ ಸಿಬಲ್. ಇವರಿಬ್ಬರು ದಿಲ್ಲಿ ಹೈಕೋರ್ಟಿಗೆ ಮೊರೆ ಹೋಗ್ತಾರೆ. ಅಲ್ಲಿ ಜಸ್ಟಿಸ್ ಅವನೀಶ್ ಜಿಂಗನ್ ಅನ್ನುವಂಥವ್ರ ಬೆಂಚು. ಆ ಬೆಂಚ್ಗೆ ಇವರು ವಿಜಯ್ ಖುರಾನ ಅನ್ನೋರ ಪರವಾಗಿ ಅಭಿಷೇಕ್ ಮನು ಸಿಂಘವಿ ಪ್ರಕರಣವನ್ನು ತೊಗೊಂಬರ್ತಾರೆ. ಜೊತೆಗೆ ಅಲ್ಲಿಯ ಸ್ಟಾಫ್ ವೆಲ್ಫೇರ್ ಅಸೋಸಿಯೇಷನ್ ಅಂತಿದೆ, 600 ಜನ ಎಂಪ್ಲಾಯಿಗಳಿದ್ದಾರೆ ಈ ಜಿಮ್ಖಾನಾ ಕ್ಲಬ್ಬಲ್ಲಿ. ಅಲ್ಲಿಗೆ ಯಾವ ಮಟ್ಟಿನ ವೈಭವ ಅದರೊಳಗಡೆ ಇತ್ತು ಅನ್ನೋದನ್ನು ಆಲೋಚನೆ ಮಾಡಿ. ಒಂದು ಹೋಟೆಲ್ನಲ್ಲೇ ಒಂದು 5 ಸ್ಟಾರ್ ಹೋಟೆಲಲ್ಲಿ 600 ಜನ ಇರ್ತಾರೋ ಇಲ್ಲೋ, ಈ ಜಿಮ್ಖಾನಾ ಕ್ಲಬ್ನಲ್ಲಿ 600 ಜನ ಸ್ಟಾಫ್ ಇದ್ದಾರೆ. 600 ಜನ ಸ್ಟಾಫಿನ ವೆಲ್ಫೇರ್ ಅಸೋಸಿಯೇಷನ್ ಪರವಾಗಿ ಅಭಿಷೇಕ್ ಮನು ಸಿಂಘವಿ ಮತ್ತು ಕಪಿಲ್ ಸಿಬಲ್ ಒಬ್ಬ ಸದಸ್ಯನ ಪರವಾಗಿ ಕೋರ್ಟಿಗೆ ಮೊರೆ ಹೋಗ್ತಾರೆ. ಅಲ್ಲಿ ವಾದ ಮಂಡನೆ ಮಾಡ್ತಾರೆ. ಅಭಿಷೇಕ್ ಮನು ಸಿಂಘವಿ ಹೇಳ್ತಾರೆ, ಇದು ಇದ್ದಕ್ಕಿದ್ದ ಹಾಗೆ ಸರ್ಕಾರ ತೆಗೆದುಕೊಂಡಿರುವ ತೀರ್ಮಾನ ಇದು ನ್ಯಾಯಬದ್ಧವಾದದ್ದಲ್ಲ. ಯಾಕೆ ನ್ಯಾಯಬದ್ಧವಾಗಿದ್ದಲ್ಲ? ಯಾಕೆಂದರೆ ಯಾವ ಕಾರಣಕ್ಕಾಗಿ ನಾವು ಈ ಸಾರ್ವಜನಿಕ ಆಸ್ತಿಯಾಗಿ ಜಾಗದಲ್ಲಿರುವಂಥ ಈ ಜಿಮ್ಖಾನಾ ಕ್ಲಬ್ಬನ್ನು ನಮ್ಮ ವಶಕ್ಕೆ ಪಡಿತೀವಿ ಅಂತ ಅವರು ಹೇಳಿಲ್ಲ. ನಿಖರವಾದಂಥ, ಪಕ್ಕಾ ಆದಂಥ, ಖಚಿತವಾದಂಥ ಯಾವುದೇ ಯೋಜನೆಗಳನ್ನು ಇಲ್ಲಿ ಅನುಷ್ಠಾನಕ್ಕೆ ತರುವ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡಲಾರದೆ ನೋಟಿಸ್ ಕೊಡಲಾಗಿದೆ. ಎರಡನೇದಾಗಿ, ಇದ್ದಕ್ಕಿದ್ದ ಹಾಗೆ ಜೂನ್ 5 ಒಂದು ಇಡೀ ವ್ಯವಸ್ಥೆಯನ್ನು ನೀವು ಈ ರೀತಿ ಬಂದ್ ಮಾಡೋದ್ರಿಂದ ಯಾವ ರೀತಿಯ ಸಮಸ್ಯೆಗಳಾಗ್ತವೆ ಅನ್ನೋದನ್ನು ಸರ್ಕಾರ ಆಲೋಚನೆ ಮಾಡಬೇಕಾಗಿತ್ತು. ದಿಢೀರ್ ಅಂತ ಈ ರೀತಿ ನೋಟಿಸ್ ಕೊಟ್ಟದ್ದು ಸರಿಯಲ್ಲ. ಹಾಗಾದರೆ ನಿಮ್ಗೆ ಏನು ಪರಿಹಾರ ಬೇಕು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಅಭಿಷೇಕ್ ಮನು ಸಿಂಘವಿ ಅವರು ಹೇಳ್ತಾರೆ, ಇಲ್ಲ ಸ್ವಾಮಿ, ಈ ರೀತಿ ಇವರು ಮಾಡಿರೋ ಆರ್ಡ್ರೇ ತಪ್ಪಿದೆ, ಸಂವಿಧಾನಾತ್ಮಕವಾಗಿ ತಪ್ಪಿದೆ. ಆದ್ದರಿಂದ ಇದಕ್ಕೆ ತಕ್ಷಣದಲ್ಲಿ ಸ್ಟೇ ಕೊಟ್ಟು ಬಿಡಬೇಕು. ನಮಗೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಡು. ನಮ್ಮಲ್ಲಿ ಏನಂದರೆ ಮಧ್ಯಂತರ ತಡೆಯಾಜ್ಞೆ ಅನ್ನೋದಿದೆಯಲ್ಲ, ಅದು ಖಾಯಂ. ಅದು ಯಾವುದೋ 1 ದಿವಸ 2 ದಿವಸ ಇರೋದಿಲ್ಲ. ಮತ್ತು ಅದು ಪ್ರಕರಣ ಇನ್ನು ಬರೋದೇ ಇಲ್ಲ, ಇನ್ಯಾವತ್ತೋ ಬರ್ತದೆ, ಅಲ್ಲಿವರೆಗೂ ಎಲ್ಲರೂ ಮರ್ತಿರ್ತಾರೆ, ಡೇಟ್ಗಳು ಸಿಗೋದಿಲ್ಲ. ಹೀಗಾಗಿ ಈ ಏನಂದರೆ ಇವತ್ತು ತಪ್ಪಿಸ್ಕೊಂಡ್ಬಿಟ್ರೆ ಇನ್ನು 10 ವರ್ಷ ಯೋಚನೆ ಇಲ್ಲ ಅನ್ನೋದು ಆ ಈ ಮನಸ್ಥಿತಿ ಇದೆಯಲ್ಲ, ಅದಕ್ಕಾಗಿ ಹಾಕಿ. ಈ ಕಡೆ ಕಪಿಲ್ ಸಿಬಲ್ ಬರ್ತಾರೆ. ಕಪಿಲ್ ಸಿಬಲ್ ಹೇಳ್ತಾರೆ, ನೋಡಿ ಇವರೇನು ಪರ್ಪೆಚುವಲ್ ಲೀಡ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ, ಪರ್ಪೆಚುವಲ್ ಡೀಡ್ ಪ್ರಕಾರ ಇದನ್ನು ನವೀಕರಣ ಆಗ್ತಾ ಇದೆ, ಅದರ ಶೆಡ್ಯೂಲ್ 4 ಪ್ರಕಾರ ನಾವು ವಾಪಸ್ ತೊಗೋತಾ ಇದ್ದೀವಿ ಅಂತ ಹೇಳ್ತಾರೆ. ಶೆಡ್ಯೂಲ್ 4 ಪ್ರಕಾರ ಇವರು ವಾಪಸ್ಸೇ ತೊಗೊಳಿಕ್ಕೆ ಬರೋದಿಲ್ಲ. ಒಂದು ನಡೀತಾ ಇರುವಂಥ ವ್ಯವಸ್ಥೆಯನ್ನು ನೀವು ದಿಢೀರ್ ಅಂಥೇಳಿ ಈ ರೀತಿ ಮಾಡಲಿಕ್ಕೆ ಬರೋದಿಲ್ಲ, ಇದು ಕಾನೂನಾತ್ಮಕವಾಗಿ ಸರಿ ಇಲ್ಲ ಅಂತ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಪಿಲ್ ಸಿಬಲ್ ಬಂದಿರ್ತಾರೆ. ಆನರಬಲ್ ಜಸ್ಟಿಸ್ ಕೇಳ್ತಾರೆ ಸರ್ಕಾರಕ್ಕೆ. ಸರ್ಕಾರದ ಪರವಾಗಿ ತುಷಾರ್ ಮೆಹ್ತಾ ಅವರು ವಿಡಿಯೋ ಕಾನ್ಫರೆನ್ಸಲ್ಲಿ ಮಾತಾಡ್ತಾರೆ. ತುಷಾರ್ ಮೆಹ್ತಾ ಅವ್ರು ಕೇಳ್ತಾರೆ, ಹೌದೇನ್ರಿ, ಇದನ್ನು ಕೆಡವುತ್ತೀರೇನ್ರಿ ನೀವು? ಇದು ಫೈನಲ್ ನೋಟಿಸಾ ಅಥವಾ ಇದು ಸುಮ್ಮನೆ ಈಗ ನೋಟಿಸ್ ಕೊಟ್ಟು ಇದರ ಬಗ್ಗೆ ಮುಂದೆ ಏನಾಗಬೇಕು ಅನ್ನೋದನ್ನು ನೋಡಲಿಕ್ಕೆ ಕೊಟ್ಟಂಥ ನೋಟಿಸಾ ಅಂತ ಪದೇ ಪದೇ ಕೇಳ್ತಾರೆ. ಅವಾಗ ತುಷಾರ್ ಮೆಹ್ತಾ ಸ್ಪಷ್ಟಪಡಿಸ್ತಾರೆ, ಜೂನ್ 5 ವಾಲಂಟಿಯರ್ಲಿ ಅವರು ನಮಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಕೊಟ್ಟಿರುವಂಥ ದಿನಾಂಕ ನಾವು ಕೊಟ್ಟಿರೋದು ಅವ್ರಿಗೆ.
ಕಟ್ಟ ಕಡೆಯ ದಿನಾಂಕ ಜೂನ್ 5 ನೀವು ವಾಲಂಟಿಯರ್ಲಿ ನಮ್ಗೆ ಕೊಡಿ. ಏಕೆಂದರೆ ಇದು ಸರ್ಕಾರದ್ದಿದು. ಬ್ರಿಟಿಷರು 1913 ಮಾಡಿದ್ದು, 113 ವರ್ಷಗಳ ಹಳೆಯ ಅಗ್ರಿಮೆಂಟ್ ಇದು. ಆಮೇಲೆ ಲುಟಿಯನ್ಸ್ ಡೆಲ್ಲಿ ಅನ್ನೋದು ಪ್ರಧಾನಮಂತ್ರಿ ನಿವಾಸದಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ, ಸಫ್ದರ್ಜಂಗ್ ರಸ್ತೆಯಲ್ಲಿದೆ. ಇದು ಅತ್ಯಂತ ಸೂಕ್ಷ್ಮ ವಲಯ. ಎರಡನೇದಾಗಿ ಡಿಫೆನ್ಸ್ ಯೋಜನೆಯನ್ನು ಇಲ್ಲಿ ಜಾರಿಗೆ ತರುವಂಥ ಎಲ್ಲ ಬ್ಲೂ ಪ್ರಿಂಟ್ ರೆಡಿ ಮಾಡಿರೋದ್ರಿಂದ ಇದೇ ಜಾಗದಲ್ಲಿ ಮಾಡಬೇಕಾಗತ್ತೆ. ಆದ್ದರಿಂದ ಇದನ್ನ ಖಾಲಿ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಆದರೆ ನಾವು ಜೂನ್ 5 ನಾವೇನು ಬುಲ್ಡೋಸರ್ ತೊಗೊಂಬಂದು ಯೋಗಿ ಆದಿತ್ಯನಾಥ್ ಅವರದ್ದು ಹಂಗೆ ಸಾಫ್ ಮಾಡಿ ಹೋಗೋದಿಲ್ಲ. ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದೇ ರೀತಿಯಾಗಿ ಇದನ್ನು ನಮ್ಮ ವಶಕ್ಕೆ ತೆಗೆದುಕೊಳ್ಳಲಾಗುತ್ತದೆ, ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಲಾಗುತ್ತದೆ. ಸಮಾಧಾನ ಪಡ್ಕೋತಾರೆ. ಆನರೇಬಲ್ ಜಸ್ಟಿಸು ಅವನೀಶ್ ಅವರು ಹೇಳ್ತಾರೆ ಅವರು ಕೆಡವಂಗಿಲ್ಲಂತೆ. ಆಮೇಲೆ ನಿಮ್ಮನ್ನು ಒತ್ತಾಯಪೂರ್ವಕವಾಗಿ ಅದರ ಮೇಲೆ ದಾಳಿ ಮಾಡಿ ಅದನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳೋದಿಲ್ಲಂತೆ. ಆದ್ದರಿಂದ ನಿಮಗೆ ನಾವು ಹೊಸ ಡೈರೆಕ್ಷನ್ ಕೊಡಬೇಕಾದ ಅಗತ್ಯತೆ ಇಲ್ಲ. ನೋ ನೀಡ್ ಟು ಗಿವ್ ಎನಿ ಅದರ್ ಡೈರೆಕ್ಷನ್ಸ್ ಫಾರ್ ದಿಸ್ ಪಿಟಿಷನ್. ಬೇರೆ ನಿರ್ದೇಶನ ಕೊಟ್ಟು ನೀವು ಕೆಡವಬೇಡ್ರಿ ಅಂತ ಹೇಳಬೇಕಾಗಿಲ್ಲ, ಅಥವಾ ನೀವು ಅತಿಕ್ರಮಣ ಮಾಡಿ ನಿಮ್ಮ ವಶಕ್ಕೆ ತೆಗೆದುಕೊಳ್ಳಬೇಡ್ರಿ ಅಂತ ಹೇಳಬೇಕಾಗಿಲ್ಲ. ಯಾಕೆಂದರೆ ವಾಲಂಟಿಯರ್ಲಿ ಸರ್ಕಾರವೇ ಹೇಳ್ತಾ ಇದೆ ನಿಮಗೆ ಏನಂತ, ನಾವು ಇದನ್ನು ಕೆಡವಂಗಿಲ್ಲ, ನಾವು ಇದನ್ನು ಅತಿಕ್ರಮವಾಗಿ ಪೊಲೀಸರು ಕರ್ಕೊಂಬಂದು ಅತಿಕ್ರಮ ಪ್ರವೇಶ ಮಾಡಿ ನಿಮ್ಮನ್ನು ನಮ್ಮ ವಶಕ್ಕೆ ತೆಗೆದುಕೊಳ್ಳೋದಿಲ್ಲ ಅಂತ ಸರ್ಕಾರವೇ ಹೇಳ್ತಾ ಇರೋದ್ರಿಂದ ನಾವು ಯಾವುದೇ ಡೈರೆಕ್ಷನ್ ಕೊಡೋಲ್ಲ ಅಂತ ಡೇಟನ್ನು ಮುಂದೆ ಹಾಕಿದರು. ಜುಲೈ 28 ಇದರ ಮುಂದಿನ ದಿನಾಂಕದಂದು ಇದರ ವಿಚಾರಣೆ ನಡೆಯುತ್ತೆ. ಸರ್ಕಾರ 4 ವಾರಗಳ ಒಳಗಾಗಿ ತಮ್ಮ ಲಿಖಿತವಾದಂಥ ಇದನ್ನು ಲೆಟರನ್ನು ಕೊಡಬೇಕು ಅಂತ ಆದೇಶ ಆಯಿತು. ಇದು ಇವತ್ತೇ ಆಗಿರೋದು. ಇವತ್ತು ಬೆಳಗ್ಗೆ ಕೋರ್ಟ್ನಲ್ಲಿ, ದಿಲ್ಲಿ ಹೈಕೋರ್ಟ್ನಲ್ಲಿ ಆಗಿರೋ ಮೊಕದ್ದಮೆ ಇದು. ವಿಷಯಕ್ಕೆ ಬರ್ತೀನಿ. ವಿಷಯ ಏನು ಮುಖ್ಯವಾಗಿ ಹೇಳಬೇಕಾಗಿದ್ದು ವಿಷಯ, ಇವತ್ತು ಚೈನಾದಿಂದ ಹಿಡಿದು ಎಲ್ಲ ದೇಶಗಳು ಎಂಥ ಸೂಕ್ಷ್ಮಾತಿ ಸೂಕ್ಷ್ಮ ಪರಿಕರಣಗಳನ್ನು ತಯಾರಿ ಮಾಡಿದ್ದಾವೆ ಅಂದರೆ, ಇಕ್ವಿಪ್ಮೆಂಟ್ಗಳನ್ನ ತಯಾರಿ ಮಾಡಿದ್ದೇವೆ ಅಂದರೆ, ನೀವು 2-3 ಕಿಲೋಮೀಟರ್ ದೂರ ಇದ್ದರೂ ಕೂಡ ನಿಮ್ಮ ಧ್ವನಿಯನ್ನು ನಾನು ಇಲ್ಲಿ ಕೂತ್ಕೊಂಡು ಆಲಿಸಬಹುದು. ನಮಗೆ ಮೈಕ್ ಇದೆಯಲ್ಲ, ಮೈಕ್ ನಾನು ಒಂದು ಫರ್ಲಾಂಗ್ನಷ್ಟು ಹೋದರೂ ಎಳ್ಕೊಳ್ಳೋ ಶಕ್ತಿ ಇದೆ ಅದಕ್ಕೆ. ಅಷ್ಟು ಸೂಕ್ಷ್ಮವಾಗಿ ನಾವು ಒಂದು 15-20 ಸಾವಿರ ರೂಪಾಯಿದು ಇಟ್ಕೊಂಡಿರ್ತೀವಿ, ಸಣ್ಣದು 10-12 ಸಾವಿರ ರೂಪಾಯಿದು. ಆರ್ಡಿನರಿ ಸಾದಾ ಜನಸಾಮಾನ್ಯರು ನಾವು ಇಟ್ಕೊಡ್ತೀವಿ. ಬೇಹುಗಾರಿಕೆಗೆ ಬೇಕಾಗುವಂಥ ಮೈಕ್ಗಳು, ಸ್ಪೀಕರ್ಗಳು ಯಾವ ಮಟ್ಟಿಗೆ ಇರ್ತವೆ ಅಂದರೆ, ನೀವು ಎಷ್ಟೇ ದೂರ ಇರಿ ಅಲ್ಲಿಂದ ಧ್ವನಿಯನ್ನು ಸೆರೆ ಹಿಡಿಯಬಲ್ಲಂಥ, ಗ್ರಹಿಸಬಲ್ಲಂಥ ಇಕ್ವಿಪ್ಮೆಂಟ್ಗಳು ಮಾರ್ಕೆಟಲ್ಲಿ ಬಂದಿದ್ದಾವೆ, ಈಗ ಆಲ್ರೆಡಿ ಇದ್ದಾವೆ. ನೀವು ಲುಟಿಯನ್ಸ್ ಡೆಲ್ಲಿಯಲ್ಲಿ ಕೂತ್ಕೊಂಡು ಕಿವಿಗೆ ಹಾಕ್ಕೊಂಡು ಸ್ಕಾಚನ್ನು ಇಟ್ಕೊಂಡು ಪ್ರಧಾನಮಂತ್ರಿ ನಿವಾಸದಲ್ಲಿ ನರೇಂದ್ರ ಮೋದಿ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡು ಈ ದೇಶಕ್ಕೆ ಆಪತ್ತು ತರುವಂಥ ನಿಮ್ಮ ಈ ಷಡ್ಯಂತ್ರ ಪಿತೂರಿ ಏನಿದೆ ಅದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಬೇಕಾ? ನರೇಂದ್ರ ಮೋದಿ ಅವ್ರ ಬಗ್ಗೆ ಅತಿ ದೊಡ್ಡದಾದಂಥ ಥ್ರೆಟ್ ಇದೆ. ಬಾಂಗ್ಲಾದೇಶದ ಹೋಟೆಲಲ್ಲಿ ಕೂತ್ಕೊಂಡು ಭಾರತದಲ್ಲಿ ಹೇಗೆ ಹೊಡೆಯಬೇಕು ಅಂತ ಲೆಕ್ಕಾಚಾರ ಮಾಡ್ತಾ ಇರುವಂಥ ವ್ಯಕ್ತಿಯನ್ನು ಹೊಡೆದು ಓಡಿಸಲಾಯಿತು. ನಿಮ್ಗೆ ಗೊತ್ತಿದೆ ವಿಚಾರ. ಮೊನ್ನೆ ಬೆಂಗಳೂರಿನ ಶ್ರೀ ರವಿಶಂಕರ್ಜಿ ಆಶ್ರಮಕ್ಕೆ ನರೇಂದ್ರ ಮೋದಿ ಬರ್ತಾರೆ. ಇಲ್ಲಿ ಕನಕಪುರ ರಸ್ತೆಯಲ್ಲಿರುವಂಥ ತಾತಗುಣಿ ಎಸ್ಟೇಟ್ನಲ್ಲಿ ಜಿಲೆಟಿನ್ ಕಡ್ಡಿಗಳು ಸಿಗ್ತವೆ. ಪಾಟ್ನಾದಲ್ಲಿ ನಡೆದಂಥ ಬೆಳವಣಿಗೆಯನ್ನು ವಿಶೇಷ ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದೀನಿ. ಪ್ರತಿ ಹಂತದಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ನರೇಂದ್ರ ಮೋದಿಯವರ ಜೀವಕ್ಕೆ ಅಪಾಯ ಇದೆ ಅನ್ನುವುದ ಗಂಟೆ ಪ್ರತಿ ಕ್ಷಣ ಕೊಡ್ಕೋತಾ ಇರ್ತದೆ. ಈಗ ಜಿಮ್ಖಾನಾ ಕ್ಲಬ್ ಅಂತ ಏನಿದೆಯಲ್ಲ ಲುಟೆನ್ಸ್ನಲ್ಲಿ, ಈ ಕ್ಲಬ್ನಲ್ಲಿರೋರಿಗೆ ದೇಶದ ಬಗ್ಗೆ ಏನಾದರೂ ಕಳಕಳಿ ಇದ್ದರೆ ನರೇಂದ್ರ ಮೋದಿ ಅವರಿಗೆ ತೊಂದರೆ ಆಗತ್ತೆ, ಆದ್ದರಿಂದ ನಾವು ಇಲ್ಲಿ ಬೇಡ, ಬೇರೆ ಜಾಗ ಕೊಡಿ. ಹೆಂಗಿದ್ರೂ ಕ್ಲಾಸ್ ಇದೆ ಅದಕ್ಕೆ. ಒಂದು ಪರಿಹಾರ ಕೊಡಬೇಕು, ಇಲ್ಲ ಅಂತಂದರೆ ಬೇರೆ ಕಡೆ ಜಾಗ ಕೊಡಬೇಕು ಅಂತ ಇದೆ. ಕೊಡ್ತಾರೆ ಎಲ್ಲಿಯೋ, ಅಲ್ಲಿ ನೀವು ಕಟ್ಟಿಕೊಂಡು ನೀವು ಅಲ್ಲಿ ಗಾಲ್ಫ್ ಕೋರ್ಟರ ಮಾಡ್ಕೊಳ್ಳಿ, ಟೆನ್ನಿಸರ ಆಡ್ಕೊಳ್ಳಿ, ಇಸ್ಪೇಟ್ ಆಡಿ, ಎಲ್ಲ ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದಕ್ಕೆ ಸರ್ಕಾರ ಕೂಡ ಸಿದ್ಧ ಇದೆ. ಆದರೆ ಇವರಿಗೆ ಈ ಲುಟಿಯನ್ಸ್ ಝೋನ್ನಲ್ಲೇ ಬೇಕು ಇವ್ರಿಗೆ. ಏಕೆಂದರೆ ಇವರು ಪ್ರತಿಷ್ಠಿತರು, ಈ ದೇಶದ ಪವರ್ ಸೆಂಟರ್ ಅಂತ ಅನ್ಸ್ಕೊಂಡವ್ರು. ಹೋಗಲಿ, ಇಲ್ಲಿರುವಂಥ ಸದಸ್ಯರಿದಾರಲ್ಲ, ಆ ಸದಸ್ಯರು ಮಾತ್ರ ಈ ಕ್ಲಬ್ಬಿಗೆ ಬರ್ತಾರಾ? ಇಲ್ಲ, ಇದು ಪವರ್ ಬ್ರೋಕಿಂಗ್ ಜಾಗ, ಇದು ಅಡ್ಡ. ಇದು ಇಲ್ಲಿ ಒಬ್ಬ ಸದಸ್ಯ ತನ್ನ ಜೊತೆ ಯಾವ ಬೇಕಾದರೂ ಗೆಸ್ಟನ್ನು ಗೆಸ್ಟ್ ಫೀ ಕೊಟ್ಟು ಕರ್ಕೊಂಬರ್ಬೋದು. ಆತ ಬೇರೆ ದೇಶದ ಬೇಹುಗಾರನಾಗಿರ್ಬೋದು, ISIನವನು ಇರ್ಬೋದು, ಅಥವಾ ಈ ಕಡೆ CIA ಇರ್ಬೋದು, ಯಾರು ಬೇಕಾದರೂ ಇರ್ಬೋದು. ಆತ ಬಂದು ಇಲ್ಲಿ ಹುಲ್ಲು ಹಾಸಿನ ಮೇಲೆ ಕೂತ್ಕೊಂಡು ತನ್ನ ಈ ಸಂಚುಗಾರಿಕೆಯನ್ನು ಕೂತ್ಕೊಂಡು ತೀರ್ಮಾನ ಮಾಡುವಂಥವನಾಗಿರ್ಬೋದು. ಅವರೆಲ್ಲರಿಗೂ ಇಲ್ಲಿ ಆಸ್ಪದೆ, ಅವ್ರದ್ದೇನು ನಾವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತೊಗೊಂಡು ಒಳಗಡೆ ಹೋಗೋದಿಲ್ಲ. ಹೋಗಲಿ, ಈ ಕ್ಲಬ್ ಇದೆಯಲ್ಲ,
ಕ್ಲಬ್ ಏನಾದರೂ ಇದನ್ನು ಉಚಿತವಾಗಿ ಬರುವಂಥವ್ರಿಗೆ VIP ಗಳು ಪಾಪ ಈ ದೇಶದ ಆರ್ಮಿಲಿ ಕೆಲಸ ಮಾಡಿದ್ದಾರೆ, ಈ ದೇಶದ IAS ಆಫೀಸರ್ಸು ದೇಶಕ್ಕಾಗಿ ಶ್ರಮಿಸಿದ್ದಾರೆ, ಆದ್ದರಿಂದ ಇವರಿಗೆ ನಾವು ಈ ಜಾಗ ಬಿಟ್ಕೊಡೋಣ, ಇರಲಿ ಲೂಟಿಯನ್ಸ್ ಝೋನ್ನಲ್ಲೇ ಇರಲಿ, ಪಾಪ ಇಷ್ಟು ವರ್ಷ ದೇಶಕ್ಕಾಗಿ ಕೆಲಸ ಮಾಡಿ ನಿವೃತ್ತರಾಗಿದ್ದಾರೆ, ಅವರಿಗೆ ಸಂಜೆ ಒಂದು ರಿಲ್ಯಾಕ್ಸೇಷನ್, ಒಂದು ಜಾಗ, ಎಂಟರ್ಟೈನ್ಮೆಂಟು, ವಿಲಾಸಿ ಜೀವನ ಮಾಡಲಿ ಅಂತ ಅಂದ್ಕೊಂಡ್ರೆ ಅಲ್ಲಿಯ ಲೆಕ್ಕಾಚಾರ ನೋಡಿ ನೀವು ಗಾಬರಿ ಆಗಿಬಿಡ್ತೀರಿ. ಅದರ ನೆಟ್ವರ್ತು, ಈ ಕ್ಲಬ್ಬಿನ ನೆಟ್ವರ್ತ್ ಇವತ್ತಿನ ದಿವಸ 129 ಕೋಟಿ ರೂಪಾಯಿಗಳು. ನಾನು ಹೇಳ್ತಾ ಇರೋದು ನಿಖರವಾದ ಮಾಹಿತಿ, ಯಾವುದೋ ಅಂದಾಜು ಮೇಲೆ ಹೇಳ್ತಾ ಇಲ್ಲ. 217 ಕೋಟಿ ರೂಪಾಯಿಗಳನ್ನು ಇವರು ಮ್ಯೂಚುವಲ್ ಫಂಡ್ನಲ್ಲಿ ತೊಡಗಿಸಿದ್ದಾರೆ. ಯಾವ ಕಂಪನಿ ಇಷ್ಟು ದುಡ್ಡನ್ನು ಮಾಡಿ ಲಾಭ ಮಾಡಿ ಇಟ್ಟಿರ್ತದೆ ನೀವು ನನಗೆ ಹೇಳಿ. ಇದು ರಿಕ್ರಿಯೇಷನ್ ಕ್ಲಬ್ ಅಂತ ಹೇಳ್ತೀರಿ, ಇದು ಯಾವುದೇ ಲಾಭಕ್ಕೋಸ್ಕರ ಮಾಡಿದ್ದಲ್ಲ, ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತೆಲ್ಲ ಹೇಳ್ತೀರಿ. 217 ಕೋಟಿ ರೂಪಾಯಿ ಮ್ಯೂಚುವಲ್ ಫಂಡಲ್ಲಿ ಇಟ್ಟಿದ್ದೀರಲ್ರಿ, ಹೆಂಗಿದು? ಹೋಗಲಿ. ಆಮೇಲೆ ಇದರ ಲಾಭ ಬಂದಿದೆಯಲ್ಲ, ಕಳೆದ ವರ್ಷ ಇದು ಪಡೆದಂಥ ಲಾಭ, 1 ವರ್ಷದ ಲಾಭ ಈ ಕ್ಲಬ್ಬಲ್ಲಿ 9.5 ಕೋಟಿ ರೂಪಾಯಿ ಬಂದಿದೆ. ಈ ವರ್ಷ 10 ಪಟ್ಟು ಜಾಸ್ತಿ ಆಗಿ, ಅಂದರೆ 95 ಕೋಟಿ ರೂಪಾಯಿ ಲಾಭವನ್ನು ಇವತ್ತಿನ ದಿವಸ ಪಡಿತಾ ಇದೆ. ಆಮೇಲೆ ಈ ಜಾಗವನ್ನು ಬಾಡಿಗೆ ಕೊಟ್ಟರೆ ಸಿಗುವಂಥ ಅಂದಾಜು ಎಷ್ಟು ಅಂತ ಹೇಳಿದರೆ 1,000 ಕೋಟಿ ರೂಪಾಯಿ 1 ವರ್ಷಕ್ಕೆ ಸರ್ಕಾರಕ್ಕೆ ಸಲ್ಲಬಹುದಾದಂಥ ದುಡ್ಡಿದು, 1000 crore rupees. ಇನ್ನು ಎಷ್ಟು ಸಾವಿರ ಕೋಟಿ ಈ ಜಾಗ ಬಾಳತ್ತೆ? 27 ಎಕರೆ ಅನ್ನೋದು ನೀವು ಲೆಕ್ಕ ಮಾಡಬೇಕು. 27.3 acres ಇದೆ. ಇದು 27 ಎಕರೆ ಅಂತಲೇ ಹಿಡೀರಿ. ಇಂಥ ಜಾಗ ಈಗ ಈ ಕಡೆ ಅಭಿಷೇಕ್ ಮನು ಸಿಂಘ್ವಿ ಬರ್ತಾರೆ, ಈ ಕಡೆ ಕಪಿಲ್ ಸಿಬಲ್ ಬರ್ತಾರೆ, ಅದರ ಹಿಂದೆ ದೊಡ್ಡದಾದಂಥ ಪವರ್ ಬ್ರೋಕರ್ಗಳಿರ್ತಾರೆ. ಕಾಂಗ್ರೆಸ್ ಇದೆ, ಎಡಚರ್ ಇದ್ದಾರೆ, ರಾಜದೀಪ್ ಸರ್ದೇಸಾಯಿ ಇದ್ದಾರೆ. ಹಠ ಮಾಡಿ ಮೆಂಬರ್ಶಿಪ್ ತೊಗೊಂಡಾರೆ ರಾಹುಲ್ ಗಾಂಧಿ 2009ರಲ್ಲಿ. ಇಲ್ಲಿ ಮೆಂಬರ್ಶಿಪ್ಗೆ 30 ಲಕ್ಷ ರೂಪಾಯಿ ಇದೆ ಸರ್, ಒಂದು ಮೆಂಬರ್ಶಿಪ್ ಬೇಕು ಅಂದರೆ. ಅದು ಈಗಲ್ಲ, ಈಗ ನೀವು 30 ಲಕ್ಷ ರೂಪಾಯಿ ದುಡ್ಡು ಕಟ್ಟಿದರೆ ಇನ್ನು 30ರಿಂದ 40 ವರ್ಷದ ನಂತರ ನಿಮಗೆ ಇದು ಮೆಂಬರ್ಶಿಪ್ ಸಿಗತ್ತೆ. ಈಗ ಸಿಗಂಗಿಲ್ಲ. ಈಗ ಮೆಂಬರ್ಶಿಪ್ ಯಾರಿಗೆ ಸಿಗತ್ತೆ ಅಂದರೆ, ಯಾರೋ ಅವರ ಅಪ್ಪ ಹೋಗ್ತಾ ಇದ್ದಾನೆ, ಅವ್ರಿಗೆ ಅಸೋಸಿಯೇಟ್ ಮೆಂಬರ್ ಅಂತ ಅವ್ರ ಮಗನಿಗೆ ಸಿಗತ್ತೆ. ಅವರಪ್ಪ ಹೋದ್ಮೇಲೆ ಅವನ ಮಗನ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇದೇನು ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಅಪ್ಪನ ನಂತರ ಮಗ, ಮಗನ ನಂತರ ಮೊಮ್ಮಗ, ಈ ರೀತಿ ಅಪ್ಪನ ನಂತರ ಮಗಳು, ಮಗಳ ನಂತರ ಮಗ, ಮಗನ ನಂತರ ಮೊಮ್ಮಗ, ಹಿಂಗೇನು ಬಂದಿದೆಯಲ್ಲ, ಅದೇ ರೀತಿಯ ವ್ಯವಸ್ಥೆ ಇಲ್ಲಿಯೂ ಕೂಡ ಇದೆ. ಅನುವಂಶೀಯವಾಗಿ ನಡೆಸ್ಕೊಂಡು ಹೋಗುವಂಥ, ಅವರದೇ ಕುಟುಂಬದವರೇ ಇಲ್ಲಿ ಸದಸ್ಯರಾಗಿರುವಂಥ, ಅವರೇ ಎಲ್ಲ ಸವಲತ್ತುಗಳನ್ನು ಪಡೆಯುವಂಥ, ಮತ್ತು ಸರ್ಕಾರಕ್ಕೆ ಯಾವುದೇ ಕರವನ್ನು ಕಟ್ಟಂಗಿಲ್ಲ. 2 ರೂಪಾಯಿದಲ್ಲಿ ಶುರುವಾಗಿದ್ದೆ 1913ರಲ್ಲಿ. 2 ರೂಪಾಯಿ ಭೂ ಬಾಡಿಗೆ ಅಂತ ಬರೆದು ಕೊಟ್ಟದ್ದು, ಪರ್ಪೆಚುವಲ್ ಅಗ್ರಿಮೆಂಟ್. ಈಗ 1000 ರೂಪಾಯಿ ವರ್ಷಕ್ಕೆ ಬಾಡಿಗೆ, ತಿಂಗಳಿಗೆ 1000 ರೂಪಾಯಿ ಇದೆ ಬಾಡಿಗೆ. ಯಾವ ಲೆಕ್ಕ 1000 ರೂಪಾಯಿ? ನೀವು ನೋಡಿದರೆ ಮ್ಯೂಚುವಲ್ ಫಂಡಲ್ಲಿ ಇಡ್ತೀರಿ. ಈ ದೇಶದಲ್ಲಿ ನರೇಂದ್ರ ಮೋದಿಯವರು ನನಗೆ ಭದ್ರತೆ ಬೇಡ, ಯಾಕೆಂದರೆ ಪೆಟ್ರೋಲಿಗೆ ದುಡ್ಡು ಖರ್ಚಾಗಿಬಿಡುತ್ತೆ, ನನ್ನ ಹಿಂದಿರುವಂಥ ಬೆಂಗಾವಲು ವಾಹನ, ಮುಂದಿರುವಂಥ ವಾಹನ, ಇದರಿಂದ ಅನಗತ್ಯವಾಗಿ ಸರ್ಕಾರದ ಮೇಲೆ ಹೊರೆ ಆಗ್ತಾ ಇದೆ, ನಾನೂ ಬಳಸಲ್ಲ, ನಮ್ಮ ಸಚಿವರು ಬಳಸಬಾರ್ದು ಅಂತ ಆದೇಶ ಮಾಡ್ತಾರೆ. ಆದರೆ ಇವರು, ನಾವು ಲುಟಿಯನ್ಸ್ ಝೋನ್ನಲ್ಲಿ ಇರಲಿಕ್ಕೋಸ್ಕರನೇ ಇದ್ದಂಥವ್ರು, ನಾವು ಎಲ್ಲ ಸವಲತ್ತುಗಳನ್ನು, ಎಲ್ಲ ವೈಭವಗಳನ್ನು ನಡೆಸಲಿಕ್ಕೆ ನಮಗೆ ಅವಕಾಶ ಕೊಡಬೇಕು, ನೀವು ಈ ರೀತಿ ಮಾಡ್ತಾ ಇರೋದು ಕಾನೂನು ಬಾಹಿರ, ಅದಕ್ಕೆ ನಮಗೆ ಮಾನ್ಯ ನ್ಯಾಯಾಲಯ, ಘನ ನ್ಯಾಯಾಲಯ ನಮಗೆ ಮಧ್ಯಂತರ ಪರಿಹಾರವನ್ನು ಕೊಡಬೇಕು, ಅಂದರೆ ಇಂಟೀರಿಯಮ್ ಆಗಿ ಇಂಜಂಕ್ಷನ್ ಕೊಡಬೇಕು ಎಂದು ಅದು ಓಪನ್ ಆಗಬಾರ್ದು ಅಂತ ಇವರ ವಾದ. ಒಂದು ವಿಷಯವನ್ನು ಯಾವತ್ತೂ ನೀವು ನೆನಪಿಟ್ಕೊಳ್ಳಿ, ನರೇಂದ್ರ ಮೋದಿ ಅವರಿದಾರಲ್ಲ, ನರೇಂದ್ರ ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ಇವರಿಬ್ಬರು ಗುಜ್ಜುಗಳಿದಾರಲ್ಲ, ಇವರು ಯಾವುದಾದ್ರೂ ಹಠ ತೊಟ್ಟರೆ ಆಗುವವರೆಗೂ ಬಿಡೋದಿಲ್ಲ. ನೀವು ಗಮನಿಸ್ತಾ ಬನ್ನಿ, ಈ ದೇಶದಲ್ಲಿ ಟ್ರಿಪಲ್ ತಲಾಕ್ ಅನ್ನುವಂಥ ಮುಸಲ್ಮಾನರ ಒಂದು ವ್ಯವಸ್ಥೆ ಏನಿದೆ, ಒಂದು ದೊಡ್ಡದಾದಂಥ ಶಾಪ ಮುಸಲ್ಮಾನ ಸೋದರಿಯರಿಗೇನಿತ್ತೋ ಅಂಥ ಜೇನುಗೂಡಿಗೆ ಕೈ ಹಾಕಿ ಒಂದೇ ಒಂದು ಶಾಂತಿ ಭಂಗ ಆಗಲಾರ್ದಾಗೆ ಈ ದೇಶದಲ್ಲಿ ಅನುಷ್ಠಾನಕ್ಕೆ ತಂದಿದ್ದಾರೆ ಇದೇ ಗೃಹ ಸಚಿವ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ. ಈ ದೇಶದಲ್ಲಿ ರಾಮ ಮಂದಿರವೇ ಆಗೋದಿಲ್ಲ ಅಂತ 500 ವರ್ಷದಿಂದ ಹೊಡೆದಾಡ್ತಾ ಇದ್ವಿ ನಾವು. ಇವತ್ತು ರಾಮ ಮಂದಿರ ಪ್ರತಿಷ್ಠಾಪನೆ ಆಗಿದೆ. ಕಾಶಿಗೆ ಹೋಗಿದ್ದೀರಿ ನೀವು, ಕಾಶಿಗೆ ಒಂದು 10 ವರ್ಷದಿಂದ 15 ವರ್ಷದಿಂದ ಹೋಗ್ಬೇಕಾಗಿತ್ತು. ಆ ಗಲ್ಲಿ ಒಳಗೆ ನೀವು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಎಡಗಡೆ ಮುಸಲ್ಮಾನರು, ಬಲಗಡೆ ಮುಸಲ್ಮಾನರು, ದಾಲ್ ಮಂಡಿ ಗೇಟ್ ನಂಬರ್ 4 ಅಂತೇನಿದೆ, ಆ ರಸ್ತೆಯಲ್ಲಿ ನೀವು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಜಾಗದಲ್ಲಿ ಇವತ್ತು ಬೃಹತ್ತಾದಂಥ ಕಾಶಿ ವಿಶ್ವನಾಥ ಕಾರಿಡಾರ್ ಮಾಡಿದ್ದಾರೆ. ಇವೆಲ್ಲ ಹೆಂಗೆ ಸಾಧ್ಯ? ಅದು ಅಲ್ಲಿ ಯಾರು ಹೈಕೋರ್ಟ್ ಹೋಗಲಿಲ್ವಾ? ಅಲ್ಲಿ ಯಾರು ಸುಪ್ರೀಂ ಕೋರ್ಟ್ ಹೋಗಲಿಲ್ಲ? ಅಲ್ಲಿ ಯಾರು ಕೂಡ ಪರಿಹಾರ ಕೇಳಲಿಲ್ವಾ? ಅಲ್ಲೇನೂ ಗಲಾಟೆ ಆಗಲಿಲ್ವಾ? ಅಲ್ಲಿ ಯಾರು ಕಲ್ಲು ಹೊಡಿಲಿಕ್ಕೆ ಬರಲಿಲ್ವಾ? ಅಲ್ಲಿ ಯಾರು ಥ್ರೆಟ್ ಕೊಡಲಿಲ್ವಾ?
ಎಲ್ಲವನ್ನೂ ಮಾಡಿದರು. ಅದೆಲ್ಲವನ್ನೂ ಮೀರಿ ತಮ್ಮ ಸಂಕಲ್ಪವನ್ನು ಅನುಷ್ಠಾನಕ್ಕೆ ತಂದವರು ಇವರು. ಈಗ ಪುಟಗೋಸಿ ಕ್ಲಬ್ ಅಂತೆ, ಇಂಪೀರಿಯಲ್ ಜಿಮ್ಖಾನಾ ಕ್ಲಬ್ ಅಂತೆ, ಬ್ರಿಟಿಷರ ಕೊಲೋನಿಯಲ್ ಸಂಸ್ಕೃತಿ ಏನಿತ್ತು ತಾವು ಸುಖ ಪಡಲಿಕ್ಕೆ, ಈ ದೇಶ ಬಿಸಿಲಿನ ದೇಶ, ಇಲ್ಲಿ ನಮಗೆ ಸೆಕೆಯಾಗುತ್ತದೆ, ಆದ್ದರಿಂದ ತಂಪಾದಂಥ ನಮಗೆ ಸ್ವಿಟ್ಜರ್ಲೆಂಡ್ ರೀತಿಯದಾದಂಥ ವಾತಾವರಣ ಬೇಕು ಅಂತ ಕಟ್ಕೊಂಡಂಥ ದಿಲ್ಲಿಯ ಜಿಮ್ಖಾನಾ ಕ್ಲಬ್ನ ಈ ರೀತಿ ಎಡಚರರಿಗೆ, ದೇಶದ್ರೋಹಿಗಳಿಗೆ, ದೇಶದ ಹಿತಾಸಕ್ತಿಗಾಗಿ ಪ್ರತಿ ದಿವಸ ಸೆಮಿನಾರು, ಭಾಷಣ, ಟ್ವೀಟು, ಜೊತೆಗೆ ಅದರ ವಿರುದ್ಧ ಷಡ್ಯಂತ್ರ ಮಾಡುವವರಿಗೆ 27 ಎಕರೆ ನರೇಂದ್ರ ಮೋದಿ ಬಿಟ್ಟು ಕೊಟ್ಬಿಡ್ತಾರ. ನೋಡಿ, ಯಾವತ್ತೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಆಗಿರ್ಬೋದು, ಕಪಿಲ್ ಸಿಬಲ್ ಆಗಿರ್ಬೋದು, ಅವ್ರು ಹೋಗೋದು ಸುಪ್ರೀಂ ಕೋರ್ಟ್ಗೆ, ದಿಲ್ಲಿ ಹೈಕೋರ್ಟಿಗೆ ಅವ್ರು ಹೋಗೋದು ತುಂಬ ಕಡಿಮೆ. ಅವರು ಜೂನಿಯರ್ಸ್ ಹೋಗ್ತಾರೆ, ಅನಿವಾರ್ಯ ಬಂದಾಗ ಇವ್ರು ಹೋಗ್ತಾರೆ. ಯಾಕೆಂದ್ರೆ ಅಂಥ ಮಹತ್ತರವಾದ ಪ್ರಕರಣ ಇರಬೇಕು, ತಲೆ ಮೇಲೆ ದೊಡ್ಡ ಕಲ್ಲು ಬೀಳ್ತಾ ಇದೆ ಅನಿಸ್ಬೇಕು, ತಲೆ ಮೇಲೆ ತೂಗು ಕತ್ತಿ ಅಲ್ಲಾಡ್ತಾ ಇರಬೇಕು. ಇವರಿಬ್ಬರು ಬಂದು ಕೂತ್ಕೊಳ್ಳೋದು ಇದೇ ಕ್ಲಬ್ನಲ್ಲಿ. ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಅವ್ರ ಡೀಲ್ಗಳು ನಡೆಯೋದು ಇದೇ ಕ್ಲಬ್ಬಲ್ಲಿ. ರಾಹುಲ್ ಗಾಂಧಿ ಯಾರ್ದಾರ ಜೊತೆ ಮಾತುಕತೆ ಆಡಬೇಕು ಅಂದ್ರೆ ಒಂದು ಜಾಗವನ್ನು ಸೆಟ್ ಮಾಡೋದು ಇದೇ ಕ್ಲಬ್ಬಲ್ಲಿ. ಇವರೆಲ್ಲರಿಗೂ ಉರಿ ಹತ್ತಿದ್ದರಿಂದ ದಿಲ್ಲಿ ಹೈಕೋರ್ಟಿಗೆ ಬಂದು ಕೂತಿದ್ದಾರೆ. ನರೇಂದ್ರ ಮೋದಿ ಇಂಥ ನೋಟಿಸ್ಗಳನ್ನು, ಇಂಥ ವಕಾಲತ್ಗಳನ್ನ, ಇಂಥ ಪಿಟಿಷನ್ಗಳನ್ನ 1000 ನೋಡಿ ಗೆದ್ದುಕೊಂಬಂದಂಥ ಮನುಷ್ಯ. ಇವತ್ತಿಗೆ ಬರೋಬ್ಬರಿ 12 ವರ್ಷ ಆಯಿತು ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ. ನನಗೆ ಯಾಕೆ ಭಾಳ ಚೆನ್ನಾಗಿ ನೆನಪಿದೆ ಅಂದರೆ, ಅವತ್ತು ನಡೆದಂಥ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆಯಲ್ಲ ಅವತ್ತು ಸಂಜೆ, ಅದು ನನ್ನ ಕಣ್ಣಲ್ಲಿ ಹಾಗೇ ಉಳ್ಕೊಂಡಿದೆ. ಅದು ಎದುರುಗಡೆ ಜನ ಕೂತಿದ್ರಲ್ಲ, ಆಯ್ಕೆ ಮಾಡಿದ್ರಲ್ಲ ನರೇಂದ್ರ ಮೋದಿ, ನಮ್ಮ ಪೇಜಾವರ ಮಠಾಧೀಶರು ಹೋಗಿದ್ರು, ಅದಕ್ಕೆ ವಿಶ್ವೇಶ್ವರ ತೀರ್ಥರು ಉಪವಾಸ ಅವತ್ತು ಅವರಿಗೆ. ಆದರೂ ಬಂದೆ ಅಂದ್ರೆ ಗುಬ್ಬಚ್ಚಿ ಥರ ಬಂದು ಕೂತಿದ್ರು. ಅವರು ಯಾರನ್ನ ಕರಿಬೇಕು ಅಂತ ನರೇಂದ್ರ ಮೋದಿ ಅವ್ರಿಗೆ ಗೊತ್ತಿತ್ತು. ವಿಷಯಾಂತರ ಮಾಡೋದಿಲ್ಲ, ಅದ್ರ ಬಗ್ಗೆ ಇಲ್ಲಿ ವರ್ಣನೆ ಮಾಡಲಿಕ್ಕೆ ಹೋಗೋದಿಲ್ಲ. ವಿಷಯ ಜಿಮ್ಖಾನಾ ಕ್ಲಬ್ಬು ಒಂದಿಲ್ಲ ಒಂದು ದಿವಸ ಇದೇ ಜಿಮ್ಖಾನಾ ಕ್ಲಬ್ಬು ಕೇಂದ್ರ ಸರ್ಕಾರಕ್ಕೆ ವಾಪಸ್ ಸ್ವಾಧೀನ ಆಗುತ್ತೆ. ನಾನು ಹೇಳಿರೋ ಮಾತನ್ನು ದಯವಿಟ್ಟು ಎಲ್ಲಾದರೂ ಟಿಪ್ಪಣಿ ಮಾಡ್ಕೊಳ್ಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.